ಶ್ರೀಗುರುಭ್ಯೋ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿ ಅಸ್ತು ಭಗವತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ಥಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶುಕೋವಾಚ ಸಂಪ್ರದರ್ಶೀವಂ ಅಜನಃ ಜನಾನಾಂ ಪರಮೇಷ್ಠಿನಃ ಪಶ್ಯತಸ್ತಸ್ಯ ತದ್ರೂಪಾತ್ ಆತ್ಮನೋ ನ್ಯರುಣತ್ ಹರಿಹಿ. ಹಿಂದೆ ಹೇಳಿದಂತೆ ಪರಮಾತ್ಮ ಚತುಶ್ಲೋಕಿ ಭಾಗವತವನ್ನ ತಿಳಿಸಿ, ನೀನು ಈ ಭಾಗವತವನ್ನ, ಈ ಚತುಶ್ಲೋಕಿ ಭಾಗವತವನ್ನ ಚಿಂತನೆ ಮಾಡ್ತಾ ನೀನು ಸೃಷ್ಟಿಯನ್ನ ತೊಡಗು, ನಿನಗೆ ಯಾವ ಮೋಹವೂ ಬರೋದಿಲ್ಲ, ನನ್ನ ಸ್ಮರಣೆ ನಿರಂತರ ಇರುತ್ತದೆ, ಹಾಗೆಂತೆಲ್ಲ ಅನುಗ್ರಹವನ್ನು ಮಾಡಿದರು. ಹಾಗೆ ಅಂತ ನೋಡಿದ್ದೀವಿ. ಅದಾದ ಮೇಲೆ ಏನಾಯಿತು ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಸಂಪ್ರದರ್ಶೇವ, ಈ ರೀತಿಯಾಗಿ ಪರಮಾತ್ಮ ತನ್ನ ರೂಪವನ್ನೇ, ಅಂದರೆ ಶ್ವೇತದ್ವೀಪದಲ್ಲಿ ಇದ್ದ ತನ್ನ ರೂಪವನ್ನೂ ತೋರಿಸಿ, ಇದೇ ಮುಖ್ಯ ಗುರಿ, ಈ ಮೋಕ್ಷವನ್ನು ಹೊಂದುವುದೇ ಮುಖ್ಯವಾದ ಗುರಿ, ನನ್ನ ಭಕ್ತಿಯನ್ನ ಮಾಡಿ, ನನ್ನಲ್ಲಿ ಭಕ್ತಿಯನ್ನು ಮಾಡಿ ಇದನ್ನು ಹೊಂದತಕ್ಕದ್ದು ಅಂತ ಇಷ್ಟು ವಿಚಾರವನ್ನ ಬ್ರಹ್ಮದೇವರಿಗೆ ತಿಳಿಸಿದರು. ಸಂಪ್ರದರ್ಶೀವಂ ಅಜನಃ, ಜನನರಹಿತನಾದ ಆ ಪರಮಾತ್ಮ ತೋರಿಸಿ, ಜನಾನಾಂ ಪರಮೇಷ್ಠಿನಃ, ಅಂದ್ರೆ ರುದ್ರಾದಿ ಎಲ್ಲರಿಗೂ ಕೂಡ ಒಡೆಯರಾದ ಸ್ವಾಮಿಯಾದ ಆ ಬ್ರಹ್ಮದೇವರಿಗೆ ತನ್ನ ರೂಪವನ್ನು ತೋರಿಸಿ, ಪಶ್ಯತಸ್ತಸ್ಯ ತದ್ರೂಪಂ, ಆ ತನ್ನ ರೂಪವನ್ನ ಬ್ರಹ್ಮದೇವರು ನೋಡ್ತಾ ಇರುವಾಗಲೇ ಆತ್ಮನಃ ನ್ಯರುಣತ್ ಹರಿಹಿ, ಪರಮಾತ್ಮ ಮರೆಯಾದನು, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ಮಾತನ್ನು ಹೇಳಿ ಪರಮಾತ್ಮ ಅಂತರ್ಧಾನನಾದ ಅಂತ ಅರ್ಥ. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ಅವಹಿತಾಂಜಲಿ ಸರ್ವಭೂತಮಯೋ ವಿಶ್ವಂ ಸಸರ್ಜಯಿತಂ ಸಪೂರ್ವವತ್. ಅಂತರ್ಹಿತ ಇಂದ್ರಿಯಾರ್ಥಾಯ, ಇಂದ್ರಿಯಗಳಿಗೆ ವಿಷಯನಾದ ಆ ಪರಮಾತ್ಮನನ್ನು ಅವಹಿತಾಂಜಲಿ, ಬದ್ಧಾಂಜಲಿ, ಕೈ ಜೋಡಿಸಿ ಬ್ರಹ್ಮದೇವರು ನಮಸ್ಕಾರವನ್ನು ಮಾಡಿ, ಸರ್ವಭೂತಮಯ, ಸರ್ವಭೂತಮಯ ಅಂದ್ರೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ, ಸರ್ವಸ್ಯಾಪಿ ಪ್ರಧಾನತ್ವಾತ್ ಸ ಸರ್ವಮಯ ಈರ್ಯತೆ ಇತಿ ಚ, ಹಾಗೆ ಅಂತ ಎಲ್ಲರಿಗಿಂತಲೂ ಪ್ರಧಾನವಾಗಿ ಇರ್ತಾರೆ, ಜೀವೋತ್ತಮರಾಗಿದ್ದಾರೆ. ಅದರಿಂದ ಅವರಿಗೆ, ಆ ಬ್ರಹ್ಮದೇವರಿಗೆ ಸರ್ವಭೂತಮಯ ಅಥವಾ ಸರ್ವಮಯ ಅಂತ ಹೆಸರಿದೆ, ಹಾಗೆ ಅಂತ ಬ್ರಹ್ಮದೇವರು ಇದಂ ವಿಶ್ವಂ ಸಸರ್ಜ ಪೂರ್ವವತ್, ಹಿಂದಿನಂತೆ, ಅಂದರೆ ಹಿಂದಿನ ಕಲ್ಪದಲ್ಲಿ ಹೇಗೆ ಇತ್ತೋ, ಹಿಂದಿನ ಬ್ರಹ್ಮದೇವರು ಹೇಗೆ ಸೃಷ್ಟಿ ಮಾಡಿದರೋ ಅದೇ ರೀತಿಯಾಗಿ ಈ ಜಗತ್ತನ್ನು ಕೂಡ ಸೃಷ್ಟಿ ಮಾಡಿದರು, ಹಾಗೆ ಅಂತ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮನ ಒಳಗಿದ್ದು ಬ್ರಹ್ಮನೇ ಸೃಷ್ಟಿ ಮಾಡಿದ್ದು. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳಿದಂತೆ, ಬ್ರಹ್ಮನಲ್ಲಿ ಪರಮಾತ್ಮ ಬ್ರಹ್ಮರೂಪದಿಂದ ಇದ್ದಾನೆ, ಇದ್ದು ಸೃಷ್ಟಿಯನ್ನು ಮಾಡ್ತಾನೆ, ಹಾಗೆ ಅಂತ ವಿಚಾರ. ಹಿಂದೆ ಹೇಗೆ ಇತ್ತೋ, ಅಂದರೆ ಹೇಗೆ 24 ತತ್ವಗಳು, ಅದರಿಂದ ಮಹತ್ತತ್ವ, ಪ್ರಕೃತಿ ತತ್ವದಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ ಇತ್ಯಾದಿ ಎಲ್ಲ ನಾವು ಏನು ಹಿಂದೆ ನೋಡಿದ್ದೀವಿ. ಮತ್ತು ಪಂಚಭೂತಗಳು ಕೂಡ ಬಂದಿದ್ದವು. ಆ ಪಂಚಭೂತಗಳನ್ನು ಇಟ್ಟುಕೊಂಡು ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಅದನ್ನು ಹಿಂದೆ ಪರಮಾತ್ಮನೇ ಮಾಡಿದ್ದು. ಅದಾದ ಮೇಲೆ ಬ್ರಹ್ಮಾಂಡದ ಒಳಗೆ ಆದ ಘಟನೆಗಳು ಇದೆಲ್ಲ.
ಇನ್ನು ಮುಂದೆ ಬ್ರಹ್ಮದೇವರು ವಿಶೇಷವಾಗಿ ಸೃಷ್ಟಿಯನ್ನ ಮಾಡಿದರು ಅಂತ ಆ ವಿಚಾರ ಇನ್ನೂ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಒಟ್ಟು ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ, ಇದು ಬ್ರಹ್ಮಾಂಡದ ಒಳಗೆ ನಡೆದ ಸೃಷ್ಟಿ ಇದು ಹಾಗೆ ಅಂತ. ಪ್ರಜಾಪತಿರ್ ಧರ್ಮಪತಿರೇಕದಾ ನಿಯಮಾನ್ ಭದ್ರಂ ಪ್ರಜಾನಾಂ ಅನ್ವಿಚ್ಛನ್ ಆತಿಷ್ಠ ಸ್ವಾರ್ಥಕಾಮ್ಯಯ. ಸೃಷ್ಟ್ಯಂತರಂ ಪೂರ್ವೋಕ್ತಃ ನಾರದ ಸಂವಾದಃ ಪ್ರವೃತ್ತಃ ಇತ್ಯಾಹ. ಇಷ್ಟು ಆದ ಮೇಲೆ ಆಗ ನಾರದರು ಬಂದು ನಾರದರಿಗೆ ಏನು ಸಂಗ್ರಹ ಭಾಗವತವನ್ನ ಬ್ರಹ್ಮದೇವರು ಹೇಳಿದರು ಅದೆಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ ಘಟನೆಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ಆದದ್ದು ಯಾವುದು? ಚತುಶ್ಲೋಕಿ ಭಾಗವತ. ಅದರ ಉಪದೇಶವನ್ನ ಪರಮಾತ್ಮ ಬ್ರಹ್ಮದೇವರಿಗೆ ಮಾಡಿದ್ದು. ಆ ಉಪದೇಶವನ್ನ ಬ್ರಹ್ಮದೇವರು ನಾರದರಿಗೆ ಸಂಗ್ರಹ ಭಾಗವತ ಅಂತ 2 ಅಧ್ಯಾಯದಲ್ಲಿ ಸುಮಾರು ಬರುತ್ತದೆ, ಅದನ್ನ ಮಾಡಿದ್ರು. ನಾರದರು ಅದನ್ನು ವೇದವ್ಯಾಸರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಮತ್ತೆ ವೇದವ್ಯಾಸರು ಈ ಭಾಗವತವನ್ನ ರಚನೆ ಮಾಡಿ ಅದನ್ನು ಶುಕಾಚಾರ್ಯರಿಗೆ ಹೇಳಿದರು, ತನ್ನ ಮಗನಾದ ಶುಕಾಚಾರ್ಯರಿಗೆ. ಶುಕಾಚಾರ್ಯರು ಅದನ್ನು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದರು. ಆ ಸಂದರ್ಭದಲ್ಲಿ ಸೂತಾಚಾರ್ಯರು ಅಲ್ಲಿ ಇದ್ರು. ಅವರು ಶೌನಕಾದಿಗಳಿಗೆ ಉಪದೇಶವನ್ನು ಮಾಡಿದರು ಹಾಗೆಂತ. ಇದು ಭಾಗವತ ಬಂದ ಕ್ರಮ ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಪ್ರಜಾಪತಿ ರೀತಿ ಪಂಚಭಿಹಿ, ಇಲ್ಲಿಂದ 5 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಜಾನಾಂ ಹಿತೇಚ್ಛಾಯಾಂ ಹೇತು ಸೂಚನಾಯ ಪ್ರಜಾಪತಿ. ಬ್ರಹ್ಮದೇವರಿಗೆ ಪ್ರಜಾಪತಿ ಅಂತ ಯಾಕೆ ಹೆಸರು ಅಂದ್ರೆ, ಪ್ರಜೆಗಳನ್ನ ಅವರ ಹಿತವನ್ನ ಚಿಂತಿಸಿ ಸರಿಯಾಗಿ ಉಪದೇಶ ಮಾಡ್ತಾರೆ, ಅದರಿಂದ ಪ್ರಜಾಪತಿ. ಧರ್ಮಪತಿ ನಿಯಮಾದಿ ಧರ್ಮಾನುಷ್ಠಾನ ಉಪಪಾದನಾಯ. ಯಮ ನಿಯಮ ಅಂತೆಲ್ಲ ಇದೆ ಶಾಸ್ತ್ರಗಳಲ್ಲಿ ಹೇಳಿರೋದೆ, ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅದನ್ನ ಕ್ರಮವಾಗಿ ಸರಿಯಾಗಿ ಮಾಡುವವರು, ಅದರಿಂದ ಬ್ರಹ್ಮದೇವರಿಗೆ ಧರ್ಮಪತಿ ಅಂತ ಹೆಸರು. ಈ ರೀತಿಯಾಗಿ ಪ್ರಜಾಪತಿಗಳಾದ ಧರ್ಮಪತಿಗಳಾದ ಆ ಬ್ರಹ್ಮದೇವರು ಒಮ್ಮೆ ಯಮ ನಿಯಮಗಳು ಅಂತ ಏನು ಮಾಡಬೇಕಾಗಿದೆ ಆ ಕ್ರಮ ಅದೆಲ್ಲವನ್ನ ಮುಗಿಸಿದವರಾಗಿ ಭದ್ರಂ ಪ್ರಜಾನಾಂ ಅನ್ವಿಚ್ಛನ್, ಪ್ರಜೆಗಳಿಗೆ ಮಂಗಳವನ್ನ ಉಂಟು ಮಾಡಬೇಕು ಹಾಗೆ ಅಂತ, ಸ್ವಾರ್ಥಕಾಮ್ಯ ಭಗವಂತನ ಪ್ರೀತಿಯೂ ಆಗಬೇಕು ಎನ್ನುವ ಒಂದು ಇಚ್ಛೆಯಿಂದಲೂ ಕೂಡ ಅವರು ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆಗ ತಮ್ ನಾರದ ಪ್ರಿಯತಮಃ ರಿಕ್ತಾದಾನಾಂ ಅನುವ್ರತಃ ಶುಶ್ರೂಷಮಾಣಃ ಶೀಲೇನ ಪ್ರಶ್ರಯೇನ ದಮೇನ ಚ. ಅಂತಹ ಒಂದು ಬ್ರಹ್ಮದೇವರನ್ನ ನಾರದರು, ಅವರು ಬ್ರಹ್ಮದೇವರಿಗೆ ಪ್ರಿಯತಮರು, ಅತಿ ಪ್ರಿಯರಾದ, ರಿಕ್ತಾದಾನಂ ಅನುವ್ರತಃ ಪಿತೃಯಂ ಧನಮಾದದನ್, ತಂದೆಗೆ ಸಂಪತ್ತನ್ನ ಅಂದ್ರೆ ನಮಸ್ಕಾರ, ಅದೇ ಮಗನಿಗೆ ಮಗ ಕೊಡಬೇಕಾದ್ದು ಅಂದ್ರೆ ಇನ್ನೇನಿದೆ ಸಂಪತ್ತು ಅಂದ್ರೆ ಅದೇ ವಿನಯ, ಶೀಲ, ಜ್ಞಾನ ಇತ್ಯಾದಿಗಳನ್ನ, ಪಿತೃಭಕ್ತಿ ಇತ್ಯಾದಿಗಳನ್ನ ಮಾಡುವವರಾಗಿ, ಶುಶ್ರೂಷಮಾನಃ ಶೀಲೇನ, ನೋಡಿ ಅದನ್ನ ಹೇಳ್ತಾರೆ, ಶೀಲದಿಂದ ಶುಶ್ರೂಷೆ ಮಾಡತಕ್ಕ, ಪ್ರಶ್ರಯೇನ ದಮೇನ ಚ, ವಿನಯದಿಂದ, ದಮ ಅಂದ್ರೆ ಇಂದ್ರಿಯ ನಿಗ್ರಹದಿಂದ ಇರತಕ್ಕ, ಇವುಗಳಿಂದ ನಾರದರು ತಂದೆಯಾದ ಬ್ರಹ್ಮದೇವರನ್ನ ಸೇವೆ ಮಾಡಿದರು. ತದನಂತರ ಮಾಯಾ ಬಿಬಿದಿಷುಃ ವಿಷ್ಣೋಃ ಮಾಯೇಶಸ್ಯ ಮಹಾಮುನಿಃ ಮಹಾಭಾಗವತರಾಜನ್ ಪಿತರನ್ ಪರ್ಯತೋಷಯತ್. ಮಾಯಾ ಬಿವಿದಿಷುಃ, ಪರಮಾತ್ಮನ ಮಹಿಮೆಯನ್ನ ತಿಳಿಯಬೇಕು ಎನ್ನುವ ಇಚ್ಛೆ ಉಳ್ಳ ನಾರದರು, ವಿಷ್ಣೋಃ ಪರಮಾತ್ಮನ ಮಾಯೇಶಸ್ಯ ಮಹಾಮುನಿ, ಪರಮಾತ್ಮನ ಆ ಮಾಯೆಯನ್ನು ತಿಳಿಬೇಕು ಎಂಬ ಇಚ್ಛೆ ಉಳ್ಳವರಾಗಿ ಮಹಾಭಾಗವತರಾದ ನಾರದರು ಪಿತರಂ ಪರ್ಯತೋಷಯತ್, ಬ್ರಹ್ಮದೇವರನ್ನ ಸಂತೋಷಪಡಿಸಿ ಮಾತುಗಳನ್ನ ಕೇಳಿದರು ಹಾಗೆ ಅಂತ. ತುಷ್ಟಂ ನಿಶಾಮ್ಯ ಪಿತರಂ ಲೋಕಾನಾಂ ಪ್ರಪಿತಾಮಹಂ ದೇವರ್ಷಿಃ ಪರಿಪಪ್ರಚ್ಛ ಭವಾನ್
ಭವಾನ್ ಯತ್ ಮಾ ಅನುಪೃಚ್ಛತಿ, ಅಂದರೆ ನೀನು ನನ್ನನ್ನು ಏನು ಕೇಳಿದೆಯಲ್ಲ ಅದೇ ಪ್ರಶ್ನೆಯನ್ನೇ ನಾರದರು ಬ್ರಹ್ಮದೇವರಿಗೆ ಕೇಳಿದರು ಹಾಗೆ ಅಂತ. ಯಾವಾಗ ಕೇಳಿದರು? ತಂದೆಯಾದ ಬ್ರಹ್ಮದೇವರು ಸಂತುಷ್ಟರಾಗಿದ್ದಾರೆ ಅಂತ ತಿಳಿದ ಮೇಲೆ, ಲೋಕಾನಾಂ ಪ್ರಪಿತಾಮಹಂ ದೇವರ್ಷಿ ಪರಿಪಪ್ರಚ, ಆಗ ನಾರದರು ಅದನ್ನು ಕೇಳಿದರು ಹಾಗೆ ಅಂತ. ತಸ್ಮಾ ಇದಂ ಭಾಗವತಂ ಪುರಾಣಂ ದಶಲಕ್ಷಣಂ ಪ್ರೋಕ್ತಂ ಭಗವತಾ ಪ್ರಾಹ ಪ್ರೀತಃ ಪುತ್ರಾಯ ಭೂತಕೃತ್. ಆಗ ಬ್ರಹ್ಮದೇವರು ನಾರದರಿಗೆ ಭಾಗವತವನ್ನ ಹೇಳಿದರು ಹಾಗೆ. ಈ ಭಾಗವತ ಪುರಾಣವನ್ನು, ಪುರಾಣ ಅಂತ ಆಗಬೇಕಂದ್ರೆ 10 ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ. ದಶಲಕ್ಷಣಂ, 10 ಲಕ್ಷಣಗಳು ಇರೋದೇ ಪುರಾಣ ಅಂತ. ಅದೇನು 10 ಲಕ್ಷಣ ಅಂತ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅಂತ 10 ಲಕ್ಷಣದಿಂದ ಕೂಡಿದ ಈ ಭಾಗವತ ಪುರಾಣವನ್ನು ತನ್ನ ಮಗನಾದ ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದರು. ಅದನ್ನೇ ನಾವು ಹಿಂದೆ ನೋಡಿದ್ದೀವಿ, ಸಂಗ್ರಹ ಭಾಗವತ ಹಾಗೆ ಅಂತ. ಅದನ್ನು ಉಪದೇಶ ಮಾಡಿದರು ಹಾಗೆ ಅಂತ. ನಾರದ ಪ್ರಾಹ ಮುನಯೇ ಸರಸ್ವತ್ಯ ತಟೇ ನೃಪ ಧ್ಯಾಯತೆ ಬ್ರಹ್ಮ ಪರಮಂ ವ್ಯಾಸಾಯ ಅಮಿತ ತೇಜಸೆ. ನಾರದರು ಆ ವಿಚಾರವನ್ನ ಕೇಳಿ ಅಲ್ಲೇ ಬ್ರಹ್ಮದೇವರು ಹೇಳ್ತಾರೆ, ನೀನು ಹೋಗಿ ಇದನ್ನ ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನ ವಿಸ್ತೃತವಾದ ಭಾಗವತವನ್ನು ಬರೀ ಅಂತ ಅವ್ರು ಹೇಳಿದರು ಹಾಗೆ ಅಂತ. ಅದರಿಂದ ನಾರದರು ಹೋಗಿ ಸರಸ್ವತಿ ತೀರದಲ್ಲಿ ಇದ್ದ ವೇದವ್ಯಾಸರಿಗೆ ಇದೆಲ್ಲವನ್ನು ಕೂಡ ಪ್ರಾರ್ಥನೆ ಮಾಡಿದರು ಹಾಗೆ ಅಂತ. ಅಲ್ಲ, ವೇದವ್ಯಾಸರು ಸರ್ವಜ್ಞರು, ಅವ್ರು ಯಾಕೆ ಅವ್ರ ಹತ್ರ ಹೋಗಿ ನಾರದರು ಯಾಕೆ ಹೇಳಬೇಕಾಗಿತ್ತು ಅಂದ್ರೆ, ಆಚಾರ್ಯರು ಹೇಳ್ತಾರೆ, ಹರಿಹಿ ವ್ಯಾಸಾದಿ ರೂಪೇಣ ಸರ್ವಜ್ಞ ಅಪಿ ಸ್ವಯಂ ಪ್ರಭು ಶೃಣೋತಿ ನಾರದಾದಿಭ್ಯ ಮೋಹಾಯ ಯೇಷಾಂ ಪ್ರಸಿದ್ಧಯೇ. ಪರಮಾತ್ಮ ವ್ಯಾಸಾದಿ ರೂಪಗಳಿಂದ ಸರ್ವಜ್ಞನಾಗಿದ್ರೂ ಕೂಡ ನಾರದಾದಿಗಳಿಂದ ಕೇಳ್ತಾನೆ. ಯಾಕೆ? ಮೋಹಾಯ, ಅಸುರ ಜನರಿಗೆ ಇದು ಮೋಹ ಅಂತ ಗೊತ್ತಾಗಬೇಕು. ಪರಮಾತ್ಮನಿಗೆ ಕೂಡ ಪಾಪ ಗೊತ್ತಿಲ್ಲ, ನಾರದರು ಉಪದೇಶ ಮಾಡಿಯೇ ಅವರು ಕೂಡ ತಿಳಿಬೇಕು ಹಾಗೆ ಅಂತ ಅವರಿಗೆ ಮೋಹ ಉಂಟಾಗುವಂತೆ ಪರಮಾತ್ಮ ಈ ರೀತಿಯ ವ್ಯಾಪಾರಗಳನ್ನ ಮಾಡ್ತಾನೆ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಆಚಾರ್ಯರು ಅದನ್ನು ಉದಾಹರಿಸ್ತಾ ಇದ್ದಾರೆ. ಅದರಿಂದ ಪರಮಾತ್ಮನಿಗೆ ಗೊತ್ತಿಲ್ಲ ಅಂತ ನಾವು ತಿಳಿಯಬಾರ್ದು. ಅಸುರ ಜನ ಮೋಹಕ್ಕಾಗಿ ನೋಡಿ, ದೇವರು ಎಲ್ಲರಿಗೂ ಆಹಾರವನ್ನು ಕೊಡಬೇಕು, ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ಅದ್ರ ತಕ್ಕಂತೆ ಪರಮಾತ್ಮ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯದುತಾಹಂ ತ್ವಯಾ ಪೃಷ್ಟಃ ವೈರಾಜಾತ್ ಪುರುಷಾದಿದಂ ಯಥಾಸಿ ತದುಪಾಖ್ಯಾಸ್ಯೆ ಪ್ರಶ್ನಾನನ್ಯಾಶ್ಚ ಕೃಷ್ಣಶಃ. ಅದರಿಂದ ನೀ ಏನು ಕೇಳಿದಿ, ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಹಾಗೆ ಅಂತ ನೀನು ಏನು ಪ್ರಶ್ನೆ ಮಾಡಿದಿ, ಅದೆಲ್ಲದಕ್ಕೂ ಭಾಗವತವೇ ಉತ್ತರ, ಅಲ್ಲೇ ಉತ್ತರ ಇದೆ. ಅದನ್ನು ನಾನು ನಿನಗೆ ಮತ್ತು ಇನ್ನೇನು ಪ್ರಶ್ನೆ ಕೇಳಿದೆಯಲ್ಲ ಅದೆಲ್ಲ ಪ್ರಶ್ನೆಗೂ ಕೂಡ ನಾನು ಭಾಗವತವೇ ಹೇಳಿ ಅದರ ಮುಖಾಂತರ ನಾನು ನಿನಗೆ ಉತ್ತರವನ್ನ ಕೊಡ್ತಾ ಇದ್ದೇನೆ ಹಾಗೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇದು ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂದೆ ನವಮೋಧ್ಯಾಯ. ಇಲ್ಲಿಗೆ 9ನೇ ಅಧ್ಯಾಯ ಮುಗಿತು. 10ನೇ ಅಧ್ಯಾಯ ಅಥ ದಶಮೋಧ್ಯಾಯ. ಶ್ರೀಶುಕೋ ಉವಾಚ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರ ಈಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚ ಅಂಜಸಾ. ಭೂತಮಾತ್ರ ಇಂದ್ರಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾದ್ ವಿಸರ್ಗಃ ಪೌರುಷಸ್ಮೃತಃ. ಶುಕಾಚಾರ್ಯರು ಹೇಳ್ತಾರೆ, ಅದು ಯಾವುದು 10 ಲಕ್ಷಣ ಅಂತ ಹೇಳಿದರು. ಪುರಾಣಗಳು ಅಂದ್ರೆ 10 ಲಕ್ಷಣ. ಯಾವುದದು ಹಾಗೆಂದರೆ ಅದರ ಹೆಸರು ನೋಡಿ, ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಖತ, ನಿರೋಧ, ಮುಕ್ತಿ, ಆಶ್ರಯ ಹಾಗೆಂತ. ಇದು ಯಾವುದು ಎಲ್ಲಿ 10 ಇದೆಯೋ ಅದನ್ನು ಪುರಾಣ ಅಂತ ಕರೆಯುವ ಪದ್ಧತಿ ಸಾಮಾನ್ಯ. ಅದು ಭಾಗವತದಲ್ಲಿ ಚೆನ್ನಾಗಿ ಇದೆ. ಅದರಿಂದ ಅದನ್ನು ಭಾಗವತ ಪುರಾಣ ಅಂತ ನಾವು ಕರಿತೀವಿ. ಸುಮ್ಮನೆ ಪುರಾಣ ಅಂತ ಕರೀಬಾರ್ದು. ಏನೋ ಹಿಂದೆ ಹೇಳಿದ್ದನ್ನೆಲ್ಲ ಹೇಳ್ತಾ ಇದ್ರೆ ಹಿಸ್ಟರಿ, ಎಲ್ಲಾ ಹಿಸ್ಟ್ರಿಯನ್ನು ಕೂಡ ನಾವು ಪುರಾಣ ಅಂತ ಕರೆಯೋದಿಲ್ಲ. ಪುರಾಣ ಅಂದ್ರೆ ಈ ಒಂದು 10 ಲಕ್ಷಣಗಳು ಇರಬೇಕು. ಈ 10 ವಿಷಯ ಎಲ್ಲಿ ಕವರ್ ಆಗಿದೆಯೋ ಅದನ್ನ ಪುರಾಣ ಅಂತ ಕರಿತೀವಿ ಹಾಗೆ ಅಂತ. ಅದೇನದು? ದಶಮಸ್ಯ ವಿಶುದ್ಧ್ಯರ್ಥಂ, 10ನೇದು ಯಾವುದು? ಆಶ್ರಯ ಅಂತ ಒಂದಿದೆ. ಪರಮಾತ್ಮನೇ ಆಶ್ರಯನಾಗಿದ್ದಾನೆ ಎಲ್ಲರಿಗೂ ಅದನ್ನು ತಿಳಿಸಿಕೊಡತಕ್ಕ ಒಂದು ವಿಚಾರ ಅದು ಆಶ್ರಯ. ದಶಮಸ್ಯ ವಿಶುದ್ಧ್ಯರ್ಥಂ, ಅದು ಚೆನ್ನಾಗಿ ನಮಗೆ ಅರ್ಥ ಆಗಬೇಕು ಅಂದ್ರೆ
ನವಾನಾಮಿಹ ಲಕ್ಷಣಂ. ಸರ್ಗಾದಿಗಳ ಲಕ್ಷಣ ನಮಗೆ ಅರ್ಥ ಆಗಬೇಕು. ಈ ಸರ್ಗಾದಿಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆಶ್ರಯ ಪರಮಾತ್ಮ ಹೇಗೆ ನಮಗೆ ಆಧಾರನಾಗಿದ್ದಾನೆ, ನಾವು ಹೇಗೆ ಪರಮಾತ್ಮನನ್ನು ಆಶ್ರಯಿಸಿ ಇದ್ದೀವಿ, ಇದೆಲ್ಲ ನಮಗೆ ಸ್ಪಷ್ಟ ಆಗಬೇಕು. ಅಂದರೆ ದೇವರು ಹೇಗೆ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಎಂಬ ಒಂದು ವಿಚಾರವನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೆಯದು ಸರ್ಗ ಅಂತ ಅರ್ಥ. ಸರ್ಗ ಅಂದ್ರೆ ಏನು ಹಾಗೆಂದ್ರೆ ಭೂತ ಮಾತ್ರ ಇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ. ಹಾಗೆ ಬ್ರಹ್ಮಣೋ ಗುಣವೈಷಮ್ಯ ವಿಸರ್ಗ ಪೌರುಷ ಸ್ಮೃತಃ ಅಂತ. ಈ ಶ್ಲೋಕದಲ್ಲಿ ಜನ್ಮ ಮತ್ತು ವಿಸರ್ಗ ಅಂದ್ರೆ ಸರ್ಗ ಮತ್ತು ವಿಸರ್ಗ ಎರಡನ್ನು ಹೇಳ್ತಾರೆ. ಸರ್ಗ ಅಂದ್ರೆ ಏನು ಅಂದ್ರೆ 5 ಜ್ಞಾನೇಂದ್ರಿಯ, 5 ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಏನಿದೆ ಅದು, ಮತ್ತು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಪೃಥಿವಿ ಅಪ್ ತೇಜಸ್ಸು ವಾಯು ಆಕಾಶ ಅಂತ. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, 10 ಇಂದ್ರಿಯಗಳು ಮತ್ತು ಬುದ್ಧಿ, ಈ 21 ಬರುತ್ತದೆ. ಇದರ ಹುಟ್ಟು ಇದು ಹೇಗೆ ಬಂದವು ಹಾಗೆಂಬ ಅದನ್ನು ತಿಳಿಸಿಕೊಡೋದೇ ಸರ್ಗ ಅಂತ ಕರಿತೇವೆ. ಎಲ್ಲಿ ಹೇಳಿದ್ದಾರೆ ಇದನ್ನ ಸರ್ಗ ಅಂತ ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ಶ್ರುತ್ಯಾದೌ ಹಾಗೆ ಅಂತ ಇಟ್ಕೋಬೇಕು ಅಂತ. ವೇದಾದಿಗಳಲ್ಲಿ ಈ ವಿಚಾರ ಬಂದಿದೆ ಹಾಗೆ ಅಂತ. ಇದನ್ನ ಸರ್ಗ ಅಂತ ಕರೀತಾರೆ. ಇನ್ನು ವಿಸರ್ಗ ಅಂದ್ರೆ ಏನು? ಬ್ರಹ್ಮಣ ಗುಣವೈಷಮ್ಯ ವಿಸರ್ಗ ಪೌರುಷಃ ಸ್ಮೃತಃ. ಬ್ರಹ್ಮಾಂಡದಲ್ಲಿ ವಿರಾಟ್ ನಾಮಕ ಪರಮಾತ್ಮನ ಸೃಷ್ಟಿ ಏನಿದೆ, ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ, ಬ್ರಹ್ಮಾಂಡದ ಒಳಗೆ ಆದ ಸೃಷ್ಟಿ, ಅದನ್ನ ವಿಸರ್ಗ ಅಂತ ಕರೀತಾರೆ. ಪುರುಷನಾಮಕ ಪರಮಾತ್ಮನಿಂದ ಆದದ್ದು, ಅದರಿಂದ ಪೌರುಷ ಅಂತನೂ ಅದನ್ನು ಕರೆಯೋದು ಉಂಟು ಅಂತ ಒಟ್ಟು. ಸೊ ಅದು ವಿಸರ್ಗ. ಇನ್ನು ಮೂರನೆಯದು ಸ್ಥಾನಂ. ಹಾಗೆ ಸ್ಥಾನ ಅಂದರೆ ಏನು? ಸ್ಥಿತಿ ವೈಕುಂಠ ವಿಜಯ ಪೋಷಣಂ ತದನುಗ್ರಹ ಹಾಗೆ ಅಂತ ನೋಡಿ. ಸ್ಥಾನ ಅಂದರೆ ಏನು, ಪೋಷಣ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಸ್ಥಾನ ಅಂದರೆ ಏನು? ವೈಕುಂಠ ವಿಜಯ, ಪರಮಾತ್ಮನ ವಿಜಯ, ಅದೇ ಸ್ಥಾನ ಹಾಗೆ ಅಂದರೆ ದುಷ್ಟರ ನಿಗ್ರಹ ಏನಿದೆ, ದುಷ್ಟರನ್ನು ಏನು ನಿಗ್ರಹ ಮಾಡ್ತಾನೆ ಪರಮಾತ್ಮ, ಅದನ್ನ ಸ್ಥಾನ ಅಂತ ಕರೀತಾರೆ. ಇನ್ನು ಪೋಷಣಂ ಹಾಗೆ ಅಂದರೆ ಭಕ್ತೇಶು ಕ್ರಿಯಮಾನ ಪ್ರಸಾದ, ಭಕ್ತರಲ್ಲಿ ಮಾಡತಕ್ಕ ಅನುಗ್ರಹ ಪ್ರಸಾದ, ಅದೇನ್ ಕರೀತಾರೆ, ಅದನ್ನ ಪೋಷಣ ಅಂತ ಕರೀತಾರೆ. ಅದರ ಬಗ್ಗೆ ತಿಳಿಸಿಕೊಡ್ಬೇಕು, ಪುರಾಣ ಅಂತ ಆಗ್ಬೇಕಂತ. ದುಷ್ಟರನ್ನ ಹೇಗೆ ನಿಗ್ರಹ ಮಾಡ್ತಾನೆ ಆ ವಿಚಾರ ಬಂದಿರಬೇಕು. ಇನ್ನು ಭಕ್ತರನ್ನ ಹೇಗೆ ಪೋಷಣೆ ಮಾಡ್ತಾನೆ ಆ ವಿಚಾರವೂ ಬಂದಿರಬೇಕು. ಇನ್ನು ಮನ್ವಂತರ ಅಂತ ಕರೀತಾರೆ. ಆ ಮನ್ವಂತರದ ಧರ್ಮಗಳು ಯಾವ್ಯಾವ ಮನ್ವಂತರ, ಅದಕ್ಕೆ ಏನು ಧರ್ಮ, ಇದನ್ನೆಲ್ಲ ತಿಳಿಸಿಕೊಡಬೇಕು ಹಾಗೆ. ಇನ್ನು ಊತಯ ಅಂತ ಇದೆ. ಊತಯ ಕರ್ಮವಾಸನಾ ಹಾಗೆ ಅಂತ. ಮನ್ವಂತರ ಧರ್ಮಗಳನ್ನ ಹೇಳೋದು ಅಂತ ಆಯ್ತು. ಊತಯ ಅಂದ್ರೆ ಕರ್ಮವಾಸನ, ಜೀವಗತಾನಿ ಕರ್ಮಾಣಿ ವಾಸನಾಹ. ಜೀವರು ಅನೇಕ ಜನ್ಮಗಳಲ್ಲಿ ಕರ್ಮಗಳನ್ನು ಮಾಡಿರ್ತಾರೆ, ಎಲ್ಲ ನೆನಪಿರೋದಿಲ್ಲ. ಕೆಲವೊಂದು ಘಟನೆಗಳು ಕೆಲವೊಂದು ಜ್ಞಾನಿಗಳಿಗೆ ನೆನಪಿರುತ್ತದೆ, ಅದನ್ನ ಊತಯ ಅಂತ ಕರೀತಾರೆ. ಕರ್ಮವಾಸನ, ಹಿಂದೆ ಅನೇಕ ಜನ್ಮಗಳಲ್ಲಿ ನಡೆದ ಘಟನೆಗಳು, ಅದನ್ನ ಊತಯ ಅಂತ ಕರೀತಾರೆ. ಅದರ ಬಗ್ಗೆ ತಿಳಿಸಿಕೊಡ್ಬೇಕು. ನೋಡಿ, ಭಾಗವತದಲ್ಲಿ ಬಂತು, ನಾರದರು ಹಿಂದಿನ ಜನ್ಮ ಅಂದ್ರೆ ಯಾವುದು? ಹಿಂದಿನ ಬ್ರಹ್ಮದೇವರು ಇದ್ದ ಸಮಯ ಅದು. ಅಂತಹ ಸಮಯದಲ್ಲಿ ತಾವು ಹೇಗಿದ್ದರು ಎಂಬ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಊತಯ ಹಾಗೆ. ಈಶಾನುಕಥ ಅವತಾರಾನುಚರಿತಂ ಹರೇಹೇ ಚ ಅಸ್ಯ ಅನುವರ್ತಿನಾಂ. ಪರಮಾತ್ಮನ ಭಕ್ತರ ಕಥೆಗಳನ್ನ ಹೇಳೋದು, ಅದು ಕೂಡ ಪರಮಾತ್ಮನ ಭಕ್ತರ ಕಥೆಯೂ ಕೂಡ ಪರಮಾತ್ಮನ ಮಹಿಮೆಯಲ್ಲೇ ಪರ್ಯವಸಾನ ಆಗ್ತದೆ. ಅದರಿಂದ
ಪರಮಾತ್ಮನ ಭಕ್ತರ ಕಥೆಯನ್ನು ಹೇಳೋದು ಈಶಾನುಕಥಾ ಪುರಾಣ ಅಂತ ಆಗಬೇಕಂದ್ರೆ ಅದು ಇರಬೇಕು. ಹಾಗೆ ಪುಂಸಾಂ ಈಶಕಥಾ ಪ್ರೋಕ್ತ ನಾನಾಖ್ಯಾನ ಉಪಬ್ರಹ್ಮಿತ, ನಾನಾ ಕಥೆಗಳಿಂದ ತುಂಬಿತ್ತು, ಅದನ್ನ ಈಶಕಥಾ ಅಂತ ಕರೀತಾರೆ ಅಂತ ಒಟ್ಟು. ನಿರೋಧಸ್ಯ ಅನುಶಯನ್ ನಿರೋಧಸ್ಯ ಅನುಶಯನಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ಮುಂದಿಂದ ಯಾವುದು? ನೋಡಿ, ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಯ ಮನ್ವಂತರ ಈಶಾನುಕಥ ನಿರೋಧ ಮುಕ್ತಿ ಆಶ್ರಯ ಅಂತ ಇನ್ನು ಮೂರಿದೆ. ನಿರೋಧ ಅಂದ್ರೆ ಏನು? ಹಾಗೆಂದ್ರೆ ನಿರೋಧ ಅಸ್ಯ ಅನುಶಯನಂ ಹಾಗೆಂತ ಅಂದ್ರೆ ಆತ್ಮನಃ ಸಹ ಶಕ್ತಿಭಿ, ಅವನ ಇಚ್ಛಾ ಪ್ರಯತ್ನ ಎಲ್ಲವನ್ನೂ ಕೂಡ ಅನುಶಯನ ಅಂದ್ರೆ ಪ್ರಳಯಕಾಲೀನ ಸ್ವಾಪಹ ಅಂತ ಬರೀತಾರೆ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಏನು ಮಲಗಿ ಬಿಡ್ತಾನೆ ಎಲ್ಲವನ್ನೂ ಉಪಶಮ ಮಾಡಿ ಅದನ್ನ ಏನ್ ಕರೀತಾರೆ? ನಿರೋಧ ಅಂತ ಕರೀತಾರೆ. ಅದರ ಬಗ್ಗೆ ವಿಚಾರವನ್ನ ತಿಳಿಸಿಕೊಡ್ಬೇಕು ಪುರಾಣ ಅಂತ ಆದರೆ. ಇನ್ನು ಮುಕ್ತಿ ಮೋಕ್ಷದ ಬಗ್ಗೆ ತಿಳಿಸಿಕೊಡ್ಬೇಕು. ಮುಕ್ತಿ ಅಂದ್ರೆ ಏನು? ಹಾಗೆಂದ್ರೆ ಹಿತ್ವಾ ಮುಕ್ತೇರ್ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಅಂದ್ರೆ ಏನು? ಹಾಗೆಂದ್ರೆ ಹಿತ್ವಾ ಅನ್ಯಥಾ ರೂಪಂ, ಅನ್ಯಥಾ ರೂಪ ಅಂದ್ರೆ ಪ್ರಕೃತಿಯ ಬಂಧನ ಅಂತ ಕರೀತಾರೆ. ಈ ಪ್ರಕೃತಿಯ ಬಂಧನವನ್ನ ಹಿತ್ವಾ ಬಿಟ್ಟು ಸ್ವರೂಪೇಣ ವ್ಯವಸ್ಥಿತಿ ಚಿದಾನಂದ ಆತ್ಮಕ ದೇಹೇನ ವ್ಯವಸ್ಥಿತಿ, ಜ್ಞಾನಾನಂದಮಯನಾಗಿ ನಾವಿರುವುದೇ ಅಂದ್ರೆ ಪ್ರಕೃತಿಯ ಬಂಧನವನ್ನ ಬಿಟ್ಟು ನಮ್ಮ ಶರೀರದಲ್ಲಿ ನಾವಿರುವುದನ್ನ ಮುಕ್ತಿ ಅಂತ ಕರೀತಾರೆ. ಹಾಗೆಂತ ನೋಡಿ, ತುಂಬಾ ಮತಾಚಾರ್ಯರಿಗೆ ಮುಕ್ತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸರಿಯಾಗಿ ಆಚಾರ್ಯರು ನಮಗೆ ತಿಳಿಸಿಕೊಟ್ರು. ಅದು ಭಾಗವತದಲ್ಲೂ ಕೂಡ ಅದರ ಉಲ್ಲೇಖ ಕಾಣ್ತಾ ಇದೆ. ಇದೇ ನಿಜವಾದ ಡೆಫಿನೇಷನ್. ಮುಕ್ತಿ ಅಂದ್ರೆ ಏನು? ಈ ತರ ಅನ್ಯಥಾ ರೂಪವನ್ನ ಬಿಟ್ಟು ತಮ್ಮ ಸ್ವರೂಪದಲ್ಲಿ ತಾವು ಇರೋದು. ಹಾಗೆ ಅದರ ಬಗ್ಗೆ ತಿಳಿಸಿಕೊಡತಕ್ಕದ್ದು ಕೂಡ ಪುರಾಣ ಅಂತ ಆಗಿದೆ. ಹಾಗೆ ಇನ್ನು ಆಶ್ರಯ. ಆಶ್ರಯ ಅಂದ್ರೆ ಏನು? ಆಭಾಸಶ್ಚ ನಿರೋಧಶ್ಚ ಅಂದ್ರೆ ಜ್ಞಾನ ಲಯ ಜೊತೆಗೆ ಸೃಷ್ಟಿ ಸ್ಥಿತಿ ಎಲ್ಲವನ್ನು ಕೂಡ ಉಪಲಕ್ಷಣೆಯ ಇಟ್ಕೋಬೇಕು. ಯತಃ ತತ್ತತ್ರಯಂ ಈಯತೆ, ವೇದಾದಿಶುಗಳಲ್ಲಿ ಯಾರ ಬಲದಿಂದ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಆಗುತ್ತದೋ ಅವನನ್ನೇ ಆಶ್ರಯ ಅಂತ ತಿಳಿಬೇಕು. ಜಗತ್ ಸೃಷ್ಟಿಯಾದಿ ಕರ್ತೃತ್ವೇನ, ಆ ಪರಮಾತ್ಮನೇ ಈ ಜಗತ್ತಿನ ಕರ್ತೃತ್ವಾದಿಗಳನ್ನ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡುವವ ಪರಮಾತ್ಮನೇ. ಅದರಿಂದ ಅವನನ್ನ ಆಶ್ರಯ ಅಂತ ತಿಳಿಬೇಕು. ಆಭಾಸಶ್ಚ ನಿರೋಧಶ್ಚ ಯತಸ್ತತ್ರಯಮೀಯತೆ ಅಂದ್ರೆ ವೇದಾದಿಗಳಲ್ಲಿ ಇದನ್ನು ಹೇಳಿದ್ದಾರೆ. ಪರಮಾತ್ಮನೇ ಜನ್ಮಾಧಿಕರ್ತ ಹಾಗೆ ಅಂತ ಅದನ್ನ ಸರಿಯಾಗಿ ತಿಳ್ಕೊಂಡು ನಾವು ಅನುಸಂಧಾನ ಮಾಡಬೇಕು. ಸಹ ಆಶ್ರಯ ಪರಂಬ್ರಹ್ಮ, ಅವನನ್ನೇ ಪರಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ನಾನಾ ಶಬ್ದದಿಂದ ಕರೆಯುತ್ತಾರೆ ಅಂತ ಒಟ್ಟು ನೋಡಿ. ಆಚಾರ್ಯರು ಭಾಗವತ ತಂತ್ರದಲ್ಲೂ ಕೂಡ ಈ ವಿಚಾರವನ್ನ ತೆಗೆದು ಹೇಳ್ತಾ ಇದ್ದಾರೆ. ಸೃಷ್ಟಿಸ್ಥಿತ್ಯಪ್ಯಯಾಭಾಸ ಯದ್ಬಲಾತ್ ಯತ್ರ ಚ ಸ್ಥಿತಾಃ ತದ್ಬ್ರಹ್ಮ ಜಗದಾಧಾರಂ ವಾಸುದೇವೇತಿ ತದ್ವಿದುಹು ಇತಿ ಭಾಗವತ ತಂತ್ರ. ಆ ಪರಮಾತ್ಮನನ್ನ ಈ ಜಗತ್ತಿಗೆ ಸೃಷ್ಟಿಯಾದಿಗಳನ್ನ ಮಾಡತಕ್ಕ ಆ ಪರಮಾತ್ಮನನ್ನ ವಾಸುದೇವ ಅಂತ ಕರೀತಾರೆ, ಅವನನ್ನ ಬ್ರಹ್ಮ ಅಂತ ಕರೀತಾರೆ, ಜಗತ್ತಿಗೆ ಆಧಾರ ಅಂತೆಲ್ಲ ಕರೀತಾರೆ. ಹಾಗೆ ಅಂತ ಭಾಗವತ ತಂತ್ರದಲ್ಲಿ ಇದೆ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು
आध्यात्मिको यः पुरुषः सोऽसौ एव आदिदैविकः यतस्तत्र उभयविच्छेदः समृतो हि आदिभौतिकः। पूर्वोक्त आश्रय शब्दार्थः कथंचित् ब्रह्मादौ अपि संभावितः, अतः अनतिरिक्त प्रसक्तं तं वक्तुं प्रकारान्तरेण उक्त्वा साधयन्तं जीवानाम् आध्यात्मिकादिविषयकं सम्यक्त्वेन ज्ञानम् अन्योन्यसापेक्षत्वात् इति तावदाह आध्यात्मिक इति। ಆಗಲಿಪ್ಪ, ಈ ವಿಚಾರವನ್ನು ಮುಂದೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.